1818 ಜನವರಿ 1 ಭೀಮಾ ನದಿಯ ತೀರದ ಕೊರೆಂಗಾವ್ನಲ್ಲಿ ನಡೆದ ಯುದ್ಧವು ಭಾರತದ ಇತಿಹಾಸದಲ್ಲಿ ಕೇವಲ ಒಂದು ಸೈನಿಕ ಸಂಘರ್ಷವಲ್ಲ, ಅದು ಬ್ರಾಹ್ಮಣೀಯ ಪೇಶ್ವೆ ಜಾತಿ ಶೋಷಣೆಯ ವಿರುದ್ಧ ಬಹುಜನ ಸಮಾಜ ನೀಡಿದ ನೇರ ಮತ್ತು ಘೋಷಿತ ಪ್ರತಿರೋಧ ಅಂತ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕರಾದ ಅಡ್ವೊಕೇಟ್ ಗಂಗಾಧರ್ ಬಹುಜನ್ ಅವರು ತಿಳಿಸಿದರು. ಪೇಶ್ವೆ ಆಡಳಿತದ ಕಾಲದಲ್ಲಿ ದಲಿತ ಬಹುಜನರ ಮೇಲೆ ನಡೆದ ಜಾತಿ ಆಧಾರಿತ ಶೋಷಣೆಯ ವಿರುದ್ಧವೇ ಕೊರೆಂಗಾವ್ ಯುದ್ಧ ನಡೆಯಿತು ಅಂತ ಹೇಳಿದರು. ಕೇವಲ 500 ಮಹಾನ್ ಸೈನಿಕರು 28,000 ಪೇಶ್ವೆ ಸೇನೆಯನ್ನ ಸೋಲಿಸಿದ್ದು ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಸೋಲಿನ ಸಂಕೇತ ಅಂತ ಹೇಳಿದರು. ಕೊರೆಂಗಾವ್ ವಿಜಯಸ್ತಂಭದಲ್ಲಿನ 22 ಮಹಾನ್ ಸೈನಿಕರ ಹೆಸರುಗಳು ಬಹುಜನರ ಸ್ವಾಭಿಮಾನ ಹಾಗೂ ಹೋರಾಟದ ಘೋಷಣೆಯಾಗಿದೆ ಅಂತ ಗಂಗಾಧರ್ ಹೇಳಿದರು. ಸಮಸ್ತ ಜನತೆಗೆ ಕೋರೆಗಾಂವ್ ವಿಜಯೋತ್ಸವದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಡೀ ದೇಶದಾದ್ಯಂತ ಕೋರೆಗಾಂವ್ ವಿಜಯೋತ್ಸವವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ಈ ಕೋರೆಗಾಂವ್ ವಿಜಯೋತ್ಸವ ಅಂತೇಳಿ ಕೆಲವರಿಗೆ ಒಂದು ರೀತಿಯ ಕನ್ಫ್ಯೂಸ್ ಆಗ್ಬೋದು. 1818 ಇಸ್ವಿ ಜನವರಿ 1ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಪೇಶ್ವೆ 2ನೇ ಬಾಜಿರಾಯನ ವಿರುದ್ಧವಾಗಿ ಅಲ್ಲಿದ್ದಂಥ ಮಹಾರ್ ರೆಜಿಮೆಂಟು 500 ಜನರ ಮಹಾರ್ ರೆಜಿಮೆಂಟು 28,000 ಬಾಜಿರಾಯನ ಸೈನ್ಯದ ವಿರುದ್ಧ ಹೋರಾಡಿ ಜಯಗಳಿಸಿರ್ತಕ್ಕಂಥ ಒಂದು ಸುದಿನ ಇವತ್ತು. ಸೊ ಈ ಒಂದು ನೆನಪಿನ ಅರ್ಥಕವಾಗಿ ಇವತ್ತು ಏನು ಕೋರೆಗಾಂವ್ ಜಾಗದಲ್ಲಿ ಇವತ್ತು ಲಕ್ಷಾಂತರ ಜನ ಸೇರಿ ಒಂದು ವಿಜಯೋತ್ಸವನ ಆಚರಣೆ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದಂಥ ಕಾಲಘಟ್ಟದಲ್ಲಿ 1927ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಈ ಒಂದು ಕೋರೆಗಾಂವ್ ಸ್ಥಳಕ್ಕೆ ಏನು ಸ್ಮಾರಕವನ್ನು ನಿರ್ಮಾಣ ಮಾಡಿದರೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಸೊ ಅಲ್ಲಿನ ಒಂದು ಚರಿತ್ರೆಯನ್ನ ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಸೊ ಇದು ಎರಡು ಸೈನ್ಯಗಳ ನಡುವೆ ನಡೆದಂಥ ಯುದ್ಧ ಅಲ್ಲ, ಇದು ಯಾವುದೋ ಒಂದು ಸಾಮ್ರಾಜ್ಯದ ವಿಸ್ತೀರ್ಣಕ್ಕಾಗಿಯೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನಡೆದಿರ್ತಕ್ಕಂಥದ್ದಲ್ಲ. ಇದು ಬ್ರಿಟಿಷರಿಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೋಬೇಕಾಗಿತ್ತು. ಆದರೆ ಈ ಮಹಾರ್ ಸೈನಿಕರಿಗೆ ಸೊ ಏನು ಉದ್ದೇಶ ಇತ್ತು ಈ ಒಂದು ಯುದ್ಧವನ್ನು ಮಾಡೋದು ಅಂತಂದ್ರೆ 2ನೇ ಬಾಜಿರಾಯನ ಆಸ್ಥಾನದಲ್ಲಿದ್ದಂಥ ಕೊರೆಂಗಾವ್ ವಿಜಯೋತ್ಸವವನ್ನ ಬ್ರಿಟಿಷ್ ಪರ ಅಂತ ಮಸ್ಕುಗೊಳಿಸುವ ಯತ್ನಗಳು ಬಹುಜನ ಇತಿಹಾಸವನ್ನ ಅಳಿಸುವ ಸಂಚು ಅಂತ ಆರೋಪಿಸಿದ್ರು. ಕೊರೆಂಗಾವ್ ಯುದ್ಧವು ಜಾತಿವಾದಿ ಬ್ರಾಹ್ಮಣ ಪೇಶ್ವೆ ಶೋಷಣೆಯ ವಿರುದ್ಧ ಮಹಾನ್ ಸೈನಿಕರು ಹಾಕಿದ ಸವಾಲಾಗಿದ್ದು ಸ್ವಾಭಿಮಾನಿಗಳು ಇದನ್ನ ಹೆಮ್ಮೆಯಿಂದ ಆಚರಿಸಬೇಕು ಅಂತ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗೋಡು ಹೇಳಿದರು. ಕೋರೆಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇದನ್ನ ಹೊರಗೆ ತಂದವರು ನಮ್ಮೆಲ್ಲರ ವಿಮೋಚಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಉನ್ನತವಾದ ವಿದ್ಯೆಯನ್ನು ಕಲಿಯಲಿಲ್ಲ ಅಂತಂದಿದ್ರೆ ಅವರು ಇಂಥ ಒಂದು ಇತಿಹಾಸವನ್ನ ಈ ದೇಶಕ್ಕೆ ಪರಿಚಯಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾಡಿನ ಜನತೆ, ಇಡೀ ದೇಶದ ಜನತೆ ಬಾಬಾ ಸಾಹೇಬ್ರನ್ನ ಕೊಂಡಾಡ್ತಾರೆ. ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಂಡಾಡ್ತಾರೆ. ಸಂವಿಧಾನ ಉಳಿಸ್ಕೋಬೇಕು, ಸಂವಿಧಾನ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೊಂಡಾಡ್ತಾರೆ. ಆದರೆ ಬಾಬಾ ಸಾಹೇಬರ ಕನಸು ಸಂವಿಧಾನ ಏನೂ ಆಗಿಲ್ಲ. ಬಾಬಾ ಸಾಹೇಬರ ಕನಸಿದ್ದು ನಾನು ಬರೆದಂಥ ಸಂವಿಧಾನ ಜಾರಿ ಆಗಬೇಕು ಅಂತೇಳಿ ಯಾರು ಬಾಬಾ ಸಾಹೇಬರಿಗೆ ಚೂರಿ ಹಾಕಿದ್ರು ಅವರೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬರನ್ನ ಎತ್ತಿಡಿಯೋದು ಕೋರೆಂಗಾವ್ ವಿಜಯೋತ್ಸವ ಯಾರು ಅವ್ರ ವಿರುದ್ಧ ಇದ್ರು ಅವರು ಈ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಇದನ್ನ ಖಂಡಿಸ್ತೀನಿ. ಆದರೆ ನಿಜವಾದ ಸ್ವಾಭಿಮಾನಿಗಳು ಈ ಒಂದು ಹೋರಾಟದ ವಿಜಯೋತ್ಸವನ್ನ ಇದು ಬೆಳಕಿ ತರಬೇಕಾಗಿತ್ತು. ಯಾರು ಅವ್ರ ವಿರುದ್ಧ ಇದ್ರು ಅವರು ಇವತ್ತು ವಿಜಯೋತ್ಸವ ಅಂತೇಳಿ ಕೊಂಡಾಡ್ತಾ ಇದ್ದದನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಸೊ ಇದು ಮುಂದಿನ ದಿನಗಳಲ್ಲಿ ನಾವು ಸಾಹೇಬ್ರು ಹೇಳಿದಾಗೆ ಸಂಖ್ಯೆಯಲ್ಲಿ ಮುಖ್ಯ ಆಗಲ್ಲ. ಈ ಭಾರತ ದೇಶದಲ್ಲಿ ಸ್ವಾಭಿಮಾನದಿಂದ ಹೋರಾಟ ಮಾಡುವಂತ ಕಾಲಘಟ್ಟ ಮುಂದಿನ ದಿನಗಳಲ್ಲಿ ಇದೆ. ಅತ್ಯಂತ ಸುದಿನವನ್ನ ನಾವು ಕಾಣ್ತೇವೆ ಅಂತದ್ದು ಅನ್ನೋದನ್ನ ನಾನು ಬಹುಜನ ಸಮಾಜ ಪಾರ್ಟಿ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ಈ ದೇಶದಲ್ಲಿ ನಿಜವಾಗಿ ಸಂವಿಧಾನವನ್ನು ಜಾರಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಏಕೈಕ ಪಕ್ಷ ಬಹುಜನ ಸಮಾಜ ಪಕ್ಷ. ಬಹುಜನ ಸಮಾಜ ಪಕ್ಷನೇ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಬೆಳಕಿ ತಂದಿದ್ದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಬಿಎಸ್ಪಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೊಟ್ಟೆ, ಎಂಜಿ ಕಿರಣ್ ಕುಮಾರ್, ಜಿಲ್ಲಾ ಬಿಎಸ್ಪಿ ಸಂಯೋಜಕ ಹೇಮಂತ್ ಕುಮಾರ್, ಬಿಎಸ್ಪಿ ತಾಲೂಕು ಸಂಯೋಜಕ ಉಮೇಶ್, ಉಪಾಧ್ಯಕ್ಷ ನಿಂಗರಾಜು ಬೆಳ್ಳಾವರ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಮುಖಂಡರಾದ ಮಲ್ಲೇಶ್, ಹೊನ್ನಯ್ಯ, ಕೇಶವ, ನಾಗೇಂದ್ರ, ಮನು, ಅಣ್ಣಪ್ಪ, ನಾಗೇಶ್, ಹೇಮಲತಾ, ಮೂರ್ತಿ, ತಿಮ್ಮಯ್ಯ ಮುಂತಾದವರು ಹಾಜರಿದ್ದರು.